ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಮದುರ್ಗ ತಾಲೂಕಾ ಘಟಕದ ವತಿಯಿಂದ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಯಿತು. ರಾಮದುರ್ಗ ಪಟ್ಟಣದ ಆಡಳಿತ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದ ಎದುರಿನ ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ಸಂಚಾರ ತಡೆದು ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ಬಳಿ ನಡೆಯುತ್ತಿರುವ ರೈತರ ಪ್ರತಿಭಟನೆಗೆ ಪೂರಕವಾಗಿ ರಾಮದುರ್ಗ ತಾಲೂಕಿನ ರೈತ ಸಂಘ ಹಾಗೂ ಹಸಿರು ಸೇನೆಗಳಿಂದ ಬೆಂಬಲ ಘೋಷಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕಾ ದಂಡಾಧಿಕಾರಿ ಪ್ರಕಾಶ್ ಹುಳ್ಯಾಪಗೋಳ್ ಪ್ರತಿಭಟನೆ ನಿರತ ರೈತರು ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿಪಡಿಸುವಂತೆ ಮನವಿಯನ್ನು ಸಲ್ಲಿಸಿದರು. ಇನ್ನು ಈ ಮನವಿಗೆ ಸ್ಪಂದಿಸದಿದ್ದರೆ ಮುಂದೆ ಆಗುವ ಅನಾಹುತಕ್ಕೆ ಜಿಲ್ಲಾಡಳಿತವೇ ನೇರ ಹೊಣೆಯಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ರೈತ ಮುಖಂಡರುಗಳಾದ YH ಪಾಟೀಲ್, ಶಂಕರಗೌಡ ಪಾಟೀಲ್, ಬಸವರಾಜ್ ಹಿರೇರೆಡ್ಡಿ, ಜಗದೀಶ್ ದೇವರೆಡ್ಡಿ, ಬಸವರಾಜ್ ಕರಿಗಾರ್, ಬಾಳಪ್ಪ ಚುಂಚನೂರ್ ಹಾಗೂ ರೈತ ಸಂಘ ಹಸಿರು ಸೇನೆಯ ಪದಾಧಿಕಾರಿಗಳು, ಸದಸ್ಯರು, ನೂರಾರು ಜನ ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸುದ್ದಿವನ ಡೇಟ್ ನ್ಯೂಸ್ 24x7 ರಾಮದುರ್ಗ. ಖಂಡಿಸ್ತಾ ಇದ್ದೇವೆ ನಾವು. ನಮ್ಮ ಹಿರಿಯರ ಹೇಳುವುದೇನೆಂದರೆ ಸ್ವಾಮಿನಾಥನ್ ವರದಿನೂ ಕೊಡಲಿಲ್ಲ, ಯಾವುದನ್ನು ಮಾಡಲಿಲ್ಲ. ಅಟ್ಲೀಸ್ಟ್ ವೈಜ್ಞಾನಿಕವಾಗಿ ಬೆಲೆಯನ್ನಾದರೂ ನಿಗದಿ ಮಾಡಿರೋದು ಒತ್ತಾಯ ಐತಿ. ಅದನ್ನು ಒತ್ತಾಯ ನೀವು ಸ್ವೀಕರಿಸಿ ನಮ್ಗೆ ವೈಜ್ಞಾನಿಕ ಬೆಲೆಯನ್ನು ಕೊಡದೇ ಹೋದ್ರೆ ನಾವು ಮುಂದೆ ನಮ್ಮ ಉಗ್ರ ರೀತಿ ಹೋರಾಟ ಅದಕ್ಕೆ ಇಲ್ಲಿವರೆಗೆ ಯಾವುದೇ ರೀತಿ ಪರಿಹಾರ ಒದಗಿಲ್ಲ. ಅದ್ರ ಬಗ್ಗೆನೂ ಸಾಹೇಬರು ಸ್ಪಷ್ಟ ಕೊಡಬೇಕು. ಮತ್ತು ಧರಣಿ ಕೇಂದ್ರಗಳನ್ನ ಪ್ರಾರಂಭ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಯಾಕಂದ್ರೆ ರೈತರು ಭಾಳ ಕಂಗಾಲಾಗ್ಯಾರ. ಮುಂದಿನ ದಿನಮಾನದೊಳಗೆ ಉಗ್ರ ಹೋರಾಟ ನಡೀತೈತಿ. ಅದು ನಡಿಬಾರ್ದಂತಂದ್ರೆ ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥ ಅಧಿಕಾರಿಗಳಿಗೆ ತಾವು ಮೇಲ ಅಧಿಕಾರಿಗಳಿಗೆ ತಿಳಿಸಿ ಕೂಡಲೇ ಕ್ರಮ ಕೈಗೊಳ್ಬೇಕಂತ ತಮ್ಮ ಮುಖಾಂತರ ಇವತ್ತು ವಿನಂತಿಸ್ಕೊತಾ ಇದ್ದೀವಿ. ನಮ್ಮ ಹಿರಿಯರು ಹೇಳಿದಂಗೆ ಮುಂಗಾರಿ ಒಳಗೆ ಮಳೆ ಆಗದ ನಿಮ್ಮ ಮಳೆ ಏನು ಪ್ರಮಾಣ ಇದನ್ನ ನೀವು ಏನು ಈ ಸೋಲಾರ್ ಮೇಲೆ ಹೋಗಿದ್ದೀವಿ ಅವು ತಪ್ಪು ತೋರ್ಸಾಕತ್ಯಾವ. ಮಳೆ ಆಗದನ ಮುಂಗಾರಿ ಹಾಳಾಗ್ಬೇಕು, ಹಿಂಗಾರಿ ಒಳಗೆ ಮಳೆ ಆಗಿ ಹಾಳಾಗ್ಬೇಕು. ನಾವು ನಮಗೆಲ್ಲ ವರದಿ ಬಂದಿರ್ತೈತಿ. ದಯಮಾಡಿ ಯಾಕಂತಂದ್ರೆ ಉಳಿಗಡ್ಡಿ ಬೆಳೆದೀವಿ ಹಾಳಾಗ್ಬೋದು ಸಾಹೇಬ್ರ, ಅದ್ರದ್ದು ಪರಿಹಾರ ಬರಲಿಲ್ಲ. ಗೊಂಜಾಳ ಬೆಳೆದೀವಿ 2800 ಆದಿದ್ದು 1600 1800 ಬಂದ್ಬಿಡ್ತು, 1400 ಬಂತು. ಪ್ರತಿಯೊಂದು ಬೆಲೆನೂ ಈ ಥರ ಆಗಕ್ಕಷ್ಟೇ. ಅದಕ್ಕೆ ದಯಮಾಡಿ ತಾವು ಪರಿಹಾರವನ್ನು ಕೊಡ್ಸಾಕ ನಮ್ಗೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕು. ಯಾಕಂತಂದ್ರೆ ನಾವು ಬಂದಾಗಿಂದ ಹೋದ ಸಾರಿನೂ ನಾವು ಫೋಟೋ ಸಮೇತ GPS ಫೋಟೋ ಸಮೇತ ತಮಗೆ ಕೊಟ್ಟರು ಕೂಡ ನಮ್ಗೆ ಯಾರ ರೈತರಿಗೂ ಪರಿಹಾರ ಸಿಗಲಿಲ್ಲ. ಈ ಸಲ ನಮ್ಗೆ ಹಿಂಗಾರಿ ಒಳಗಾಗ್ಬೋದು, ಮುಂಗಾರಿ ಒಳಗಾಗ್ಬೋದು. ಅದೇನಾಗಿದೆ ಅದನ್ನ ಯಾರ ರೈತರಿಗೆ ಗೊತ್ತೈತೆ ಅವ್ರಿಗೆ ಎಷ್ಟೋ ಪ್ರಾಮಾಣಿಕವಾಗಿ ನಾವೇನು ಹೇಳಿಲ್ಲ. ಅದಕ್ಕೆ